ಹಾ ಅಣ್ಣ ಸರಿ ತಗೋ ಅಂದ್ರ ನಾ ನೋಡ ನಿಮ್ಮ ಮಾಮ ಕೇಳಕ್ಕೆ ಚಂಜಿ ಮಾಡಿ ಹಾಸ್ತಿನ ಇಡ್ಲಿ. ಏ ಪಿಂಕಿ, ನಿಮ್ಮ ಮಾಮ ನಿನ್ ಗಂಡ್ ನೋಡ್ಯಾನಂತ ನೋಡು. ಹೌದಾ ಮಮ್ಮಿ? ಹುಡುಗ ಏನ್ ಕೆಲ್ಸ ಮಾಡ್ತಾನ? ಏನೋ ಗೋರ್ಮೆಂಟ್ ಜಾಬ್ ಆದತ್ತ ನೀನು. ಹೌದಾ ಮಮ್ಮಿ? ಹೊಲ ತೆಟ್ಟದತ್ತ? ಒಂದೂವರೆ ಎಕರೆ ಏನ ಆದತ್ ಹೊಲ. ಇಬ್ರು ಗಂಡಸ್ ಮಕ್ಳು, ಇಬ್ರು ಹೆಣ್ಮಕ್ಳು ಹಾರತ್ತ. ಐ 1.5 ಎಕರೆನೆ? ನಾಳೆ ಗೋರ್ಮೆಂಟ್ ಜಾಬ್ ನನ್ ತಗದ್ರಂದ್ರ ಹೊಲ ಮಾರ ತಿಲ್ಲಕ್ ಬರ್ತದಲ್ಲ. ಹೊಲ ಇಲ್ಲ ಅಂದ್ರೆ ಏನ್ ಮಾಡೋದು? ಮತ್ತಿನ ಏನನ್ಬೇಕು ನೋಡು ಮಮ್ಮಿ, ನನಗ ಗೋರ್ಮೆಂಟ್ ಜಾಬ್ ಇದ್ದವ್ ಬೇಕು. ಆಮೇಲೆ ಅವನಿಗೆ ಹೊಲ ಇರ್ಬೇಕು, ಊರಾಗ ಒಂದ್ ಬಂಗ್ಲಾ ಇರ್ಬೇಕು. ಆಮೇಲೆ ಅಲ್ಲಿ ಎಲ್ಲೆಲ್ಲಿ ಜಾಬ್ ಮಾಡ್ತಾನ ಅಲ್ಲೊಂದೊಂದ್ ಪ್ಲಾಟ್ ತಗೋಬೇಕು. ಆಮೇಲೆ ಅತ್ತಿ ಮಾವಂತ್ರು ಬ್ಯಾಡ್ವೇ ಬ್ಯಾಡ್ ನನಗ. ಅತ್ತಿ ಸೊಸಿದು ಜಗಳ ಆತಿರ್ತದ, ನನಗ ಅತ್ತಿ ಅಂತ ಬ್ಯಾಡೇ ಬ್ಯಾಡ. ನೀನು ಸತ್ಯನ ಸಾಲಿ ನಿಮ್ಮ ಅಪ್ಪ ಒಳ ಮುದ್ ಕಾಲಕ್ಕೆ ಬಂದೇನ ಬಾಡಿಗೆ ಮನ್ಯಾಗ ಇದ್ದಿದ್ದೇವು. ನಿಮ್ಮ ಕಲ್ಸ ಸಲುವಾಗಿ ಸಿಟಿ ಒಳಗ್ ಬಂದಿದ್ದೇವು. ಅವನ ಕೈಲಿನ ಒಂದ್ ಮನಿದ್ ಕಟ್ಟದಾಗಿಲ್ಲ. 25 ವರ್ಷನಾಗ ಹೊಲ ತೊಯ್ಬೇಕ, ಸಾಲಿ ಕಲಿಬೇಕ, ಮನಿ ಕಟ್ಬೇಕ, ನಿಮಗ್ ನೋಡ್ಬೇಕ, ತಾಯಿ ತಂದೆಗ್ ನೋಡ್ಬೇಕ. ನಿಮ್ಮಂತ ಆಗದೋತ್ರ ಕಾಲಾಗ ಅರ್ಧ ಹುಡುಗರು ಜೀವನ ಹಾಳ ಆಕತ್ತದಲ್ಲಿ. ಮತ್ ಮ್ಯಾಗ ಅತ್ತಿ ಮಾವ ಬೇಡತ್ತೇವ್ರಿ, ಹುಚ್ಚ ಬೋಳ್ಯಾರಿ. ಅತ್ತಿ ಮಾವ ಇಲ್ಲಾರೇನು ಡೌನ್ಲೋಡ್ ಆಗಿ ಬರ್ತಾರ ಏನವ್ರು? ಹೊಲ ಬೇಕು, ಬಂಗ್ಲಾ ಬೇಕತ್ತಿಕಿಗೆ ಮಾರಿ ನೋಡ್ಕೊಂಡಿದೇನು? 10ನೇ ಫೇಲ್ ಆಗಿ ಈಗಿನ ಹುಡುಗರು ಯಾಕೆ ಫೇಲ್ ಆಗಲ್ಯಾಕ, ಸಾಲಿ ಕಲ್ಲಿಗ್ ಬಿಡಲ್ಯಾಕ, ಹೊಟ್ಟೆ ಕಣ್ಣೆ ಮೂಗ ಅಟ್ಟೆ ಸೀದಾ ಇದ್ದು ಹುಡುಗಿಯರಿಗೆ ಮಾಡ್ಕೊಳಕತ್ತಾರ. ಹುಡುಗಿಯರ ಕಮ್ ಆಗ್ಯಾವ. ನಿಮ್ಗ ಬಂದದನ ಸಾಕ್? ನಿಮಗ ಎಟ್ರ ದಿಮಾಕ ಬಂದದ ನಿಮಗ ಹೆಣ್ಮಕ್ಳಿಗೆ? ನಿಮ್ ಡಿಮಾಂಡ್ ಮಾತಿ ಕಿಶನ್ ನಾವ್ ಹಡದವ್ರಿ, ನಮಗ್ ಮೆಟ್ಲೆ ಹೊಡ್ಸಕತ್ತೀರಿ ನೀವು ಹೆಣ್ಮಕ್ಳು. ಅದು ಇರ್ಬೇಕು, ಇದು ಇರ್ಬೇಕು, ಚಂದ ಇರ್ಬೇಕು, ಚೆಲುವ್ ಇರ್ಬೇಕು. ನಮಗ್ ನೋಡ್ಲಕ್ ಬಂದಾಗ ಎಂತವನ ತರ ನಮ್ ಸತಕ್ ನೋಡಿಲ್ಲ. ನಮ್ಮ ಅಪ್ಪ ಯಾರಿಗ್ ಕೊಟ್ರವ್ರಿ, ಲಗ್ನ ಮಾಡ್ಕೊಂಡ್ ಬಂದೇವ್, ಮನಾರ್ ಸುಖದಾಗ ಇಟ್ಟಾರ ಅವ್ರು. ನಮಗ ಹೊಟ್ಟಿಗೆ ಹೊಯ್ಟ ಮೈಗ್ ಬಟ್ಟಿ ಕೊಟ್ರ ಸಾಕು. ತನಗರ ಕುಂಡಿಸಿ ಹೇಳಕ್ ಬರಂಗಿಲ್ಲ. ಅದು ಬೇಕು, ಇದು ಬೇಕು, ಬೆಂಗಲ ಬೇಕು, ಇದು ಬೇಕ. ನಿಮ್ಮ ಸತ್ಯನ ಸಾಲಿ ನಿಮ್ಮದು. ಮುಚ್ಚಗೊಂಡ್ ನಾಳೆ ಬರ್ತಾರ ಅವ್ರು ನೋಡ್ಲಕ್ಕ, ಮಾಡ್ಕೊಂಡಕ್ಕೆ ರೈಟ್ ಹೇಳೋದಿಲ್ಲಿದು. ಹೆಚ್ಚಿ ಕೈ ಕುಯ್ ಅಂದಿ ಪಿಕೋಪಾಲ್ ಮಿಷನ್ ತತ್ತೀನಿ, ಮುದುಕಿ ಆಗತ್ತ ಇಲ್ಲೇ ಕುಂದ್ರಬೇಕಾತ ನೋಡ. ಹಾತಿನ ಮತ್ತೇನತಿ ಖರೇನೆ. ಈ ಸೋಷಿಯಲ್ ಮೀಡಿಯಾದಾಗ ಕೆಲವೊಂದಿಷ್ಟು ಟ್ರೋಲ್ಸ್ ಬ್ರದರ್ಸ್ ಅದಾರ. ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರ ಕೆಲವೊಂದಿಷ್ಟು ಹೆಣ್ಮಕ್ಳಾಗಿರ್ಬೋದು, ಗಂಡ್ಮಕ್ಳು ಆಗಿರ್ಬೋದು, ದಾರಿ ತಪ್ಪದವ್ರಿಗೆ ಬುದ್ಧಿ ಕಲ್ಸಿ ಅವ್ರಿಗೆ ಒಳ್ಳೆ ದಾರಿ ತರ್ತಾರ. ಅವ್ರದ್ದು ಓಕೆಪ್ಪ. ಇನ್ ಕೆಲವೊಂದಿಷ್ಟು ಜನ ಅದಾರ, ಯಾವ ಬಾಯಿ ಅದೋ ಬಚ್ಚಲ್ ಮೂರ ಅದೋ ಒಟ್ಟ ತಿಳಿಯವಲ್ದು. ನೀವು ಬೈಯೋ ಬೇಗಳಾಗಿರ್ಬೋದು, ಮಾತಾಗಿರ್ಬೋದು, ಸ್ವಲ್ಪ ಮಾನ ಮರ್ಯಾದೆ ಅನ್ನೋದೊಂದ್ ಸ್ವಲ್ಪ ಇಟ್ಕೊಂಡು, ಏನೇ ಇರ್ಲಿ ನಿಮ್ದು ಪರ್ಸನಲ್ ಆಗಿರ್ಬೋದು, ನಂಬರ್ಗಳು ಇಸ್ಕೊಂಡು ಒಬ್ರಿಗೊಬ್ರು ಹೊಡೆದಾಡ್ರಿ. ಏನ್ ನೀವು ಟ್ರೋಲ್ ಮಾಡ್ಕೊಳತ್ತಿರಲ್ಲ ನಿಮ್ಮನ್ ನೀವೇ. ಒಬ್ಬ ಅಮೆರಿಕದಾಗ, ಒಬ್ಬ ಆಫ್ರಿಕಾದಾಗ ಏನಿಲ್ಲ, ಅಲ್ಲೇ ಅಕ್ಕಪಕ್ಕ ಊರ್ದವ್ರಿದ್ರೆ ಅಲ್ಲಿ ಹೋಗಿ ಒಬ್ರಿಗೊಬ್ರು ಹೊಡೆದಾಡ್ ಸೈರಿ. ಇಲ್ಲಿ ವಯಸ್ಸಾದವ್ರಾಗಿರ್ಬೋದು, ನಾವು ಹೆಣ್ಮಕ್ಳು ನಮ್ಮ ಮನ್ಯಾಗ ಮಕ್ಳು ಮುಂದೆ ಹಿಡಿದು ನಾವು ಮೊಬೈಲ್ ನೋಡಿದ್ರೆ ಕೆಟ್ಟದ ಬೇಗಳು ಬರ್ಲಾ ಆತಾವ. ಈ ಸೋಷಿಯಲ್ ಮೀಡಿಯಾದಾಗ ಮಕ್ಳು ಕೈಯಾಗ ಮೊಬೈಲ್ ಹಿಡಿತಿರ್ತಾವ. ಸ್ವಲ್ಪ ಏನಾರ ನೋಡ್ಕೊಂಡು ಮಾಡ್ಕೊಂಡು ಸ್ವಲ್ಪ ಮಾತಾಡ್ತ ಬರ್ರಿ. ನೀವು ಇದು ಏನ್ ಮಾಡಾಕತ್ತೀರಲ್ಲ, ಈ ವಿಡಿಯೋಸ್ಗಳು ಒಬ್ರಿಗೊಬ್ರು ಮಾಡಿ ಹಾಕೋದು, ಅದ್ರಲಿಂದ ನಿಮ್ಮ ಹೆತ್ತ ಅವ್ವ ಅಪ್ಪಗ್ನು ಬಯಸಾಗತ್ತೀರಿ. ನೀವು ಇಷ್ಟು ರೋಡಿಗೆ ನಿಂತಿರಂದ್ರ ಉಳ್ಕಿ ಜನನು ರೋಡಿಗೆ ನಿಂತಿರಲ್ಲ ನಿಮ್ಗೆಲ್ಲಾ ಕೇಳಾಕ. ನೋಡ್ರಿ, ನಿಮ್ ಮನ್ಯಾಗ ಅಕ್ಕ ತಂಗಿ, ನೀವು ಹಡದ್ ಮಕ್ಳು ಇರ್ತಾರ, ನಿಮ್ ಹೆಂಡ್ರು ಇರ್ತಾರ. ಒಂದ್ ಸ್ವಲ್ಪ ಏನಾರ ಪದ್ಧತಿ ಇಡ್ರ. ಈ ವಿಡಿಯೋ ಮಾಡಕತ್ತಾರಪ್ಪ ಅಂತಂದ್ರ ಒಂದು ಒಳ್ಳೆ ಸಂದೇಶ ಕೊಡ್ರಿ, ನೋಡ್ತೀವಿ. 4 ಜನಕ್ ನಗಸ್ರಿ, ಒಂದ್ 4 ಜನಕ್ ಬುದ್ಧಿ ಹೇಳ್ರಿ. ಅದನ್ನ ಬಿಟ್ಟು ಬಾಯಿ ಏನ್ ಬರ್ತದ ಹೊಗಳುದೇ ಬಗಳುದು. ಅಯ್ಯೋ ತಾಯಿ, ಏನ ಮೊಬೈಲ್ ನೋಡ್ಬೇಕ ಏನ್ ಬ್ಯಾಡ? ನಾವು ಮತ್ತೇನತ್ತೀರ ಕಡೆ ಕರೆನಿ.